ಬಜಾರ್ ಆಗ್ಬೋದು, ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನಿಮಾ, ಒಂದು 3 ಸಿನಿಮಾ, ಇದು 4ನೇ ಸಿನಿಮಾ. ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಏನು ಟ್ರೇಲರ್ ನೋಡಿದ್ದೀರಾ, ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು. ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ಒಂದು ಏನು ತಾಯಿ ಸೆಂಟಿಮೆಂಟಿಂದ ಹಿಡ್ದು ತಾಯಿ ಎಷ್ಟು ಮುಖ್ಯ, ತಂದೆ ಏನು ಮಾಡ್ತಾನೆ, ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ. ಆಮೇಲೆ ಡೈರೆಕ್ಟರ್ ಇಲ್ಲೇ ಇದ್ದಾರೆ. ನಾವು ಆ್ಯಕ್ಚುಲಿ ಫಸ್ಟ್ ಹಾಫ್ ನೋಡಿದಾಗ ಒಂದೆಲ್ಲೋ ಏನೋ ನೋಡ್ತಾ ಇದ್ದೀವಲ್ಲ ಅಂತ ಅನಿಸ್ತು. ಬಟ್ ಅದು ಆ್ಯಕ್ಚುಲಿ ಅದು ಮುಗಿದ ಮೇಲೆ ಆ್ಯಕ್ಚುಲಿ ಹೇಳ್ಬಾರ್ದು, ಅದು ಮುಗಿದ ಮೇಲೆ ಇನ್ನೊಂದು ಥರ ಇದೆ. ಆಮೇಲೆ ಹೌದಲ್ಲ, ಇದೇನೋ ಇದು ಮಾಡ್ಕೊಂಡವಲ್ಲ ನಾವು ಅಂತ. ಸೊ ಆ ಥರದೊಂದು ಸಿನಿಮಾ. ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಫೈಟ್ಗಳಲ್ಲಿ. ಆಮೇಲೆ ಮುದುರಾಕ್ಷಿ ನಾನು ಯಾವಾಗಲೂ ಹೇಳಿದೆ, ನಾನು ಅವತ್ತು ಟ್ರೈಲರಿಂದ ಇದ್ರ ದಿನಾನೂ ಹೇಳಿದೆ, ತುಂಬ ಒಳ್ಳೆಯ ಸಾಂಗ್. ಆದಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ. ಬಟ್ ಧನ್ವೀರ್ ಹ್ಯಾಸ್ ಗ್ರೋನ್ ಅಪ್ ಆ್ಯಕ್ಚುಲಿ. 3 ಸಿನಿಮಾಗೆ 4ನೇ ಸಿನಿಮಾಗೆ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಕಾಣಿಸ್ತೀವಿ. ಅದಲ್ಲದೆ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ. ಆ್ಯಕ್ಚುಲಿ ಫೈಟ್ಗಳೇನು ಅಂದ್ಕೊಳ್ತೀವಿ, ಸುಮ್ಮನೆ ಒಡಿ ಬಡಿ ಇದಲ್ಲ, ಅವನು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಒಂದು 6'3", ನನಗಿಂತ 1.5 ಇಂಚು ಅಲ್ಲ 1 ರಿಂದ 2 ಇಂಚು. ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ರೆ. ಯಾಕಂದರೆ ಉದ್ದಕ್ಕಿರೋರಿಗೆ ಆ್ಯಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ, ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿ ಅಂತ ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ. ಅದಾದಮೇಲೆ ಒಂದು ತುಂಬ ಒಳ್ಳೆ ಮಾರಲ್ ಇದೆ. ಒಂದು ತಾಯಿ ಜೊತೆಗೆ ಇನ್ನೊಂದು ಮತ್ತೊಂದು. ನಾನು ಇಷ್ಟೇ ಕೇಳ್ಕೊಳ್ಳೋದು ಎಲ್ಲ ಕರ್ನಾಟಕ ಜನತೆ ಹತ್ರ, ವಾಮನ ಅಂದರೆ ಏನು, ಅವನೊಂದು ಭಿಕ್ಷೆ ಬೇಡಕ್ಕೆ ಬಂದಂಥ ಹುಡುಗ. ಒಬ್ಬ ಬಲಿ ಚಕ್ರವರ್ತಿ ಹತ್ರ ಭಿಕ್ಷೆ ಬೇಡ್ತಾನೆ. ಸೊ 3 ಹೆಜ್ಜೆ ನೀನು ಎಲ್ಲರೂ ಹಿಡ್ಕೊ ಅಂತ ಹೇಳ್ತಾನೆ. ಅಲ್ಲಿ ಇಡ್ತಾನೆ, ಇಲ್ಲಿ ಇಡ್ತಾನೆ, ಕೊನೆಗೆ ಎಲ್ಲಿ ಹೆಜ್ಜೆ ಇಡಬೇಕು ಅಂತಾನೆ. ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ 1 ಕಾಲು ಕೇಳ್ತಾ ಇರೋದು ಅಷ್ಟೇ. ಅದು ಕನ್ನಡ ಜನತೆ ಕೊಡ್ತಾರೆ. ಸೊ ಆ ಹೆಜ್ಜೆ ತುಂಬ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಅಂತ ಹೇಳ್ತೀನಿ. ನಾನು ಇವತ್ತು ಹೇಳ್ತಾ ಇರೋದೇನೆಂದರೆ, ನಾನು ಮಾಡೋದಾಗಲಿ ಇಲ್ಲ ಚಿಕ್ಕಣ್ಣ ಮಾಡೋದಾಗಲಿ ಇಲ್ಲ ಧನ್ವೀರ್ ಮಾಡೋದಾಗಲಿ ಇಲ್ಲ ಅಂತಲ್ಲ. ಒಂದು ಒಳ್ಳೆ ಕತೆ ಬರಬೇಕು. ಸುಮ್ಮನೆ ಧನ್ವೀರ್ ನಂಗೆ ಗೊತ್ತು, ಧನ್ವೀರ್ ಏನು ಮಾಡೋದು, ನಾವು ಆ್ಯಕ್ಚುಲಿ ಒಂದು ಪದನೂ ಕೇಳಲ್ಲ, ಕಥೆನೂ ಕೇಳಲ್ಲ. ಧನ್ವೀರ್ ಮಾಡ್ತಾರೆ, ಆ್ಯಕ್ಚುಲಿ ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ. ಆದರೆ ಅವರಿಬ್ಬರಿಗೆ ಆ್ಯಕ್ಚುಲಿ ನ್ಯಾಯ ಒದಗಿಸಂತ ಒಬ್ಬ ಡೈರೆಕ್ಟರ್. ಆ ಥರ ಬಂದರೆ ಖಂಡಿತ ಮಾಡ್ತೀವಿ. ಇನ್ನು ನಾವು ಮಾಡಲ್ಲ ಅಂತ ಏನು ಹೇಳ್ತಿರಲ್ಲ. ಅವತ್ತು ಹೇಳ್ತಾ ಇರೋದು ಇವತ್ತು ಹೇಳ್ತಾ ಇರೋದು ಒಂದೇ, ನಾವು ಮಾಡೋದು ಕನ್ನಡ ಸಿನಿಮಾ. ನಾವು ಆ್ಯಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತೀವಿ ಇಲ್ಲ, ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿಲ್ಲ. ನಾವು ಕರ್ನಾಟಕದ ಜನತೆಗೆ, ಇಲ್ಲಿರೋ ಥಿಯೇಟ್ರ್ಗಳಿಗೆ, ಇಲ್ಲಿರೋ ಸಿನಿಮಾಗೆ ನಾವು ಮಾಡ್ತೀವಿ. ಧನ್ವೀರಲ್ಲಿ ನಿಮ್ಮ ಫಿಲಮ್ ಅಂದರೆ ಮೂವಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್, ತುಂಬ ಡಿಫ್ರೆನ್ಸಸ್ ಏನು ಹೋಲಿಕೆ ನೋಡಿದ್ವಿ ಈ ಫಿಲಮಲ್ಲಿ. ಹಿಂಗೆ ಮಾಡಬೇಕಾಯ್ತು ನಾನು ಕೂಡ ಅನ್ನೋದೇನಾದರೂ ಬಂದಿದ್ದು ಈ ಫಿಲಮ್ ನೋಡಾದ್ಮೇಲೆ? ಲವ್ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಆ ಥರ ಲವ್ ನಾವು ಮಾಡ್ಬೇಕಂತ ತುಂಬ ಇಷ್ಟಪಡ್ತೀವಿ. ಬಟ್ ಯಾರು ಆ ಥರ ಲವ್ ಮಾಡೋಕ್ಕೆ ಕೊಡ್ತಾಯಿಲ್ಲ ನಮ್ಗೆ ಅಷ್ಟೇ. ಸಾಂಗ್ ಬಗ್ಗೆ ಹಿಂದೆ ಹೇಳಿದ್ರಿ, ನನಗೆ ಈ ಥರ ಸಾಂಗ್ ಕೊಟ್ಟಿಲ್ಲ, ಒಳ್ಳೆ ಸಾಂಗ್ ಕೊಟ್ಟಿದ್ದಲ್ಲ. ಅಲ್ಲಲ್ಲ, ಅಂದರೆ ಮುದುರಾಕ್ಷಸ್ ತುಂಬ ಚೆನ್ನಾಗಿದೆ. ನಾವ್ಯಾರು ಯೋಚನೆ ಮಾಡಿದ್ರೆ ನಿಮ್ಮ ಮದುವೆ ಆಗಿದೆ ಸರ್, ಆಗಿದೆಯಾ? ಯಾವತ್ತಾರು ಹೇಳಿದ್ರಾ ನಿಮ್ಮ ಹೆಂಡತಿಗೆ ಆ್ಯಕ್ಚುಲಿ ಮುದುರಾಕ್ಷಸ್ ಅಂತ? ಅಷ್ಟೇ ಅಲ್ವಾ. ಹಂಗೇನೆ ಮುದುರಾಕ್ಷಸ್ ಹೇಳಿದ್ರೆ ಅವ್ರಿಗೊಂದು ಖುಷಿ ಆಗುತ್ತೆ ಅಂತ. ಚೆನ್ನಾಗಿದೆ ಅಷ್ಟೇ.